ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ತುಂಬ ದಿನ ಆದಮೇಲೆ, ನಿಯರ್ಲಿ 1 ಮಂತ್ ಆದಮೇಲೆ ನಾನು ವ್ಲಾಗ್ನ ಪೋಸ್ಟ್ ಮಾಡ್ತಾಯಿದ್ದೀನಿ. ಕೆಲವೊಂದು ಕಾರಣಾಂತರಗಳಿಂದ ನಾನು ಯಾವುದೇ ವ್ಲಾಗ್ನ ಪೋಸ್ಟ್ ಮಾಡಿರಲಿಲ್ಲ. ಯಾಕಂದರೆ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದೆ. ಅಂದರೆ ಹೇಳಬೇಕಂದ್ರೆ ಒಂಥರ ಡಿಪ್ರೆಷನ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಯಾವುದೇ ವ್ಲಾಗ್ನ ಮಾಡಲಿಲ್ಲ. ಅದಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಹೇಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವಿಲ್ಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಬಂದಿದ್ದೀವಿ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಯಾವ ಜಾಗ ಅಂತ ಹೇಳಿಬಿಟ್ಟು. ಸೊ ಇದು ಬಂದ್ಬಿಟ್ಟು ಜಯನಗರಲ್ಲಿ ಇರುವಂಥ ದೇಸಿ ಮಸಾಲ ಹೋಟೆಲ್ಗೆ ಬಂದಿದ್ದೀವಿ. ತುಂಬ ದಿನಗಳಿಂದ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡ್ತಾನೇ ಇದ್ವಿ. ಈ ಥರ ಹೊರಗಡೆ ಒಂದು ಲಂಚ್ಗೆ ಹೋಗೋಣ, ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು. ಬಟ್ ಟೈಮೇ ಬಂದಿರಲಿಲ್ಲ. ಅದರಲ್ಲಂತೂ ಈಗ ಎಕ್ಸಾಮ್ಸ್ ಟೈಮ್ ಬೇರೆ ಅಲ್ವಾ. ಸೊ ಆ ಒಂದು ಬ್ಯುಸಿಯಲ್ಲಿ ಎಲ್ಲೂ ಹೋಗೋದಕ್ಕೂ ನಾವು ಪ್ಲ್ಯಾನ್ ಮಾಡಲಿಲ್ಲ. ಇವಾಗ ಎಕ್ಸಾಮ್ಸ್ ಎಲ್ಲ ಮುಗೀತು. ಸರಿ, ಇದು ಒಳ್ಳೆ ಚಾನ್ಸ್ ನಮಗೆ ಹೊರಗಡೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೆ ನಾವು ದೇಸಿ ಮಸಾಲಾಗೆ ಬಂದ್ವಿ ಫ್ರೆಂಡ್ಸ್ ಜೊತೆ. ನಾನಿಲ್ಲಿ ಲಕ್ಷ್ಮಿ, ಹಾಗೆ ರೂಪಿಣಿ, ಜ್ಯೋತಿ, ವಿನಿತಾ, ಅಂಜಲಿ ಜೊತೆ ಹೊರಗಡೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಜೊತೆ ಈ ಥರ ಹೊರಗಡೆ ಬಂದು ಎಂಜಾಯ್ ಮಾಡುವಂಥದ್ದು. ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ತುಂಬಾ ಖುಷಿಯಾಗಿ ಆ ಒಂದು ಟೈಮ್ನ ನಾವು ಸ್ಪೆಂಡ್ ಮಾಡ್ತೀವಲ್ಲ, ನಿಜವಾಗ್ಲೂ ಅದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಅಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ಜೊತೆ. ಅಪರೂಪಕ್ಕೆ ಡೈಲಿ ಹೋಗ್ತಾಯಿದ್ರೆ ನಮ್ಗೆ ಅದು ಏನು ಅನಿಸೋದಿಲ್ಲ. ಬಟ್ ಈ ಥರ ಅಪರೂಪಕ್ಕೆ ನಾವು ಬಂದಾಗ ಎಷ್ಟೆಲ್ಲ ಅನ್ಕೊತೀವಿ ಗೊತ್ತಾ ನಿಜವಾಗ್ಲೂ. ಹೌದು, ಈ ಥರ ನೆಕ್ಸ್ಟ್ ಬರೋಣ, ಹೀಗೆ ಎಂಜಾಯ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತೀವಾ. ನೆಕ್ಸ್ಟು ಇನ್ನೊಂದು ಪ್ಲ್ಯಾನ್ ಮಾಡಿ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡೋ ಅಷ್ಟೊತ್ತಿಗೆ ಇನ್ನೊಂದು 6 ಮಂತ್ಸು 1 ಇಯರ್ ಆಗೋಗ್ಬಿಟ್ಟಿರುತ್ತೆ. ಸೊ ನಮ್ಮದು ಅದೇ ಥರನೇ ಆಯಿತು. 6 ಮಂತ್ಸ್ ಬ್ಯಾಕ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಇವಾಗ ಬಂದ್ವಿ. ಬಟ್ ಇನ್ಮೇಲಿಂದ ಯಾವಾಗಾದರೂ ಫ್ರೀ ಸಿಕ್ಕಿದ್ರೆ ಈ ಥರ ಹೊರಗಡೆ ಬರೋಣ ಅಂತಲೇ ನಾವು ಮಾತಾಡಿಕೊಂಡು ಹಾಗೆ ಲಂಚ್ ಮಾಡ್ತಾಯಿದ್ವಿ. ಲಂಚ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ವೀಕ್ ಡೇಸ್ ಆಗಿದ್ದರಿಂದ ಸ್ವಲ್ಪ ರೇಟ್ ಜಾಸ್ತಿನೇ ಇತ್ತು, ಅಂದರೆ 399 ಇತ್ತು. ಬಟ್ ನಾರ್ಮಲ್ ಡೇಸಲ್ಲಿ ಬಂದರೆ ಇನ್ನೂ ಕಮ್ಮಿ ಇರುತ್ತೆ ಪ್ರೈಸೆಲ್ಲನೂ. ಬಟ್ ಫುಡ್ ಅಂತೂ ಸೂಪರಾಗಿತ್ತು, ತುಂಬಾ ಚೆನ್ನಾಗಿತ್ತು. ವೆಲ್ಕಮ್ ಡ್ರಿಂಕ್ ಆಗ್ಬೋದು, ಹಾಗೆಯೇ ಸ್ಟಾರ್ಟರ್ಸು, ಆಮೇಲೆ ರೊಟ್ಟಿ ಜೊತೆಗಿರುವಂಥ ಕೆಲವೊಂದೆಲ್ಲ ಗ್ರೇವಿ, ಹಾಗೇ ಪನ್ನೀರ್ ಟಿಕ್ಕಾ ಆಗ್ಬೋದು, ಸಲಾಡ್ಸ್ ಆಗ್ಬೋದು, ಆಮೇಲೆ ಚಾಟ್ಸ್ ಆಗ್ಬೋದು, ಎಲ್ಲನೂ ಸಹ ಅನ್ಲಿಮಿಟೆಡ್ಡು. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವೇ ಸರ್ವ್ ಮಾಡಿಕೊಂಡು ನಾವು ತಿನ್ಬೋದು. ಸೊ ವರ್ತ್ ಅನ್ನಿಸ್ತು. ತುಂಬ ಪ್ರೈಸ್ ಕೊಟ್ಟು ನಾವು ಬೇರೆ ಕಡೆ ಹೋಗಿ ತಿನ್ನೋದಕ್ಕಿಂತನೂ ಸೊ ನಮಗೆ ಅಷ್ಟು ಫುಡ್ನ ನಾವು ತಿಂತೀವ ಅನ್ನೋದು ಮೇನ್ ಅಲ್ವಾ. ಸೊ ಅದಕ್ಕೋಸ್ಕರ ಸರಿ, ಇಲ್ಲಿ ಅಫೋರ್ಡಬಲ್ ಇತ್ತು. ಅದಕ್ಕೋಸ್ಕರ ನಾವಿಲ್ಲಿ ಬಂದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸಹ ಖುಷಿಯಾಗಿ ಫುಡ್ನ ಎಂಜಾಯ್ ಮಾಡಿದ್ವಿ. ನೀವು ನಿಮ್ಮ ಫ್ಯಾಮ್ಲಿ ಜೊತೆ ಬನ್ನಿ, ಇಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಪಾರ್ಟಿ ಹಾಲು ಇದೆ. ಸೊ ಇಲ್ಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ, ಬರ್ತ್ಡೇ ಪಾರ್ಟೀಸ್ ಆಗ್ಬೋದು, ಎಂಗೇಜ್ಮೆಂಟ್ಸು. ಸೊ ಹೀಗೇ ಈ ಒಂದು ಹಾಲಲ್ಲಿ ಸ್ಮಾಲ್ ಇವೆಂಟ್ಸ್ ಎಲ್ಲ ಸಹ ಆರಾಮ್ಸೆ ನಾವು ಒಂದು 100 ಮೆಂಬರ್ಸ್ವರೆಗೂ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಆ ಥರ ಒಂದು ಪ್ಲೇಸ್ ಇದೆ, ತುಂಬಾ ಚೆನ್ನಾಗಿದೆ. ನಾವಿಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಫಿಲ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಫಸ್ಟ್ ಫ್ಲೋರಲ್ಲಿ ಬಂದು ಕೂತಿದ್ವಿ. ನೆಕ್ಸ್ಟ್ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಶಾಪಿಂಗ್ ಸ್ಟ್ರೀಟ್ ಇದೆ. ಅಂದರೆ ನಾವು ಲೇಡೀಸ್ ಬಿಡ್ತೀವಾ? ಇಲ್ಲ ಅಲ್ವಾ. ಜಸ್ಟ್ ಹಾಗೆ ವಿಂಡೋ ಶಾಪಿಂಗ್ ಆದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಸೇರಿಕೊಂಡು ಹಾಗೆ ಹೋಗ್ತಾ ಇದ್ವಿ. ನೋಡ್ಬೋದು ತುಂಬ ರಶ್ ಇತ್ತು. ಈ ಸ್ಯಾಟರ್ಡೆ ಬೇರೆ ಆಗಿತ್ತಲ್ವ, ಅದರಿಂದ ಎಲ್ಲ ಆಫೀಸ್ ಮುಗಿಸ್ಕೊಂಡು ಹಾಫ್ ಡೇಗೇ ಸೊ ನಮ್ಮ ಥರನೇ ಎಲ್ಲರೂ ಹಾಗೆ ಮನೆಗೆ ಹೋಗ್ದಿರೋ ಬಂದಂಗಿದ್ರು. ತುಂಬಾ ರಶ್ ಇತ್ತು. ನಾವೇನು ಜಾಸ್ತಿ ಏನು ಪರ್ಚೇಸ್ ಮಾಡಲಿಲ್ಲ. ಬಟ್ ನಾನು ಏನು ತಗೋಬಾರ್ದು ಅಂತಲೇ ಹೋಗಿದ್ದು. ಬಟ್ ಆಯಿತು, ಟ್ಯಾಕ್ಸ್ ಬಿತ್ತು ನನಗೂ. ಜಾಸ್ತಿ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಏನು ತಗೊಂಡೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ಜಾಸ್ತಿ ಏನು ಮಾಡಲಿಲ್ಲ. ನಂಗೆ ತುಂಬ ಫೇವ್ರೇಟ್ ಆಗಿರೋಂಥ ಇಯರಿಂಗ್ಸ್ನ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಅದು ಯಾವುದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ನಮ್ಮ ಲಕ್ಷ್ಮಿ ಎಲ್ಲ ಸ್ವಲ್ಪ ಶಾಪಿಂಗ್ ಮಾಡಬೇಕು, ಲಿಪ್ಸ್ಟಿಕ್ ಎಲ್ಲ ತೊಗೋಬೇಕು ಅಂತು. ಬಟ್ ಇಲ್ಲಿ ಅಂಜಲಿ ಮತ್ತು ವಿನೀತಾ ಮನೆಗೆ ಹೋಗಬೇಕು ಅಂದರು. ಅಂಜಲಿಗೆ ಪುಟ್ಟ ಪಾಪು ಇದೆ, ಸೊ ಅದಕ್ಕೋಸ್ಕರ. ಆಮೇಲೆ ವಿನೀತಾ ಬಂದು ಟ್ಯೂಷನ್ಸ್ ಎಲ್ಲ ಮಾಡುತ್ತೆ, ಮಕ್ಕಳು ಬಂದು ವೆಯ್ಟ್ ಮಾಡ್ತಾರೆ ಅಂತ ಅವರಿಬ್ಬರು ಹೊರಡಕ್ಕೆ ರೆಡಿ ಆದರು. ನಮ್ಮ ರೂಪಿಣಿನೂ ಸಹ ಪಾಪ ಅವ್ರನ್ನ ಕೇರ್ ಮಾಡಬೇಕಲ್ಲ. ಸೊ ಅವರಿಬ್ಬರ ಜೊತೆಗೆ ನಮ್ಮ ರೂಪಿಣಿ, ಸರಿ ನಾನು ಹೋಗ್ತೀನಿ, ಮಕ್ಕಳು ಬಂದುಬಿಡ್ತಾರೆ ಮನೆಗೆ ಅಂತ ಹೇಳ್ಬಿಟ್ಟು
ರೂಪಿಣಿ ಸಹ ಹೊರಟರು. ಸೊ ಅವ್ರ ಮೂವರನ್ನ ನಾವು ಆಟೋಗೆ ಹತ್ತಿಸ್ಬಿಟ್ಟು ನೆಕ್ಸ್ಟ್ ನಾನು ಲಕ್ಷ್ಮಿ ಹಾಗೆ ಜ್ಯೋತಿ ಮೂವರು ಸಹ ನೆಕ್ಸ್ಟ್ ನಮ್ಮ ಶಾಪಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಲಕ್ಷ್ಮಿ ಇಲ್ಲಿ ಲಿಪ್ಸ್ಟಿಕ್ಕು ಮತ್ತು ಹಾಗೆ ಕೆಲವು ಬೇರೆ ಐಟಮ್ಸ್ ಎಲ್ಲ ತೊಗೊಂಡ್ಲು. ನಂತರ ನಮಗೂ ಸಹ ಟೈಮ್ ಆಗ್ತಾಯಿತ್ತು, ಕತ್ಲು ಅಂದರೆ 7:30 ಆಗ್ತಾಯಿತ್ತು. ಅದಕ್ಕೋಸ್ಕರ ನಾವು ಹೊರಟ್ವಿ. ಹೋಗೋದಕ್ಕಿಂತ ಮುಂಚೆ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪಕ್ಕದಲ್ಲೇ ಇರುವಂಥ ಹೋಟ್ಲಲ್ಲಿ ನಾವು ಒಂದು ಒಳ್ಳೆ ಸ್ಟ್ರಾಂಗ್ ಆಗಿರುವಂಥ ಕಾಫಿ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ. ಹೋಗೋಷ್ಟೊತ್ತಿಗೆ ಮಕ್ಕಳಿಗೆ ಆ್ಯಕ್ಚುಲಿ ನಾವು ಹೇಳಿರಲಿಲ್ಲ ಈ ಥರ ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಬಟ್ ಅವ್ರಿಗೆ ಗೊತ್ತಾಗೋಗುತ್ತಲ್ಲ ಮಕ್ಕಳಿಗೆ, ಸಮ ಶಾಪಿಂಗ್ ಹೋಗಿದ್ದ ಅಂತೆಲ್ಲ ಕೇಳಿದ್ರು, ಬೇಜಾರಾಯಿತು. ನಂತರ ಅವರು ಬರುವಾಗ ಏನದು ಚಾಕ್ಲೇಟ್ ಲಾಲಿಪಾಪ್ ತೊಗೊಂಬರ್ಬೇಕು ಅಂದಿದ್ರು. ಸರಿ ಅಂತ ಹೇಳಿ ಅವ್ರಿಗೆ ಚಾಕ್ಲೇಟ್ ಲಾಲಿಪಾಪ್ನ ತೊಗೊಂಡು ಹೋದೆ. ನಂತರ ಅವರು ಎಗ್ ರೈಸ್ ಬೇಕು ಅಂದರು ಊಟಕ್ಕೆ. ಸರಿ ಅಂತ ಅವ್ರಿಗೆ ಎಗ್ ರೈಸ್ ಮಾಡಿಕೊಟ್ಟು ಮಕ್ಕಳ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನಾನು ಸಹ ಮಲ್ಕೊಂಡೆ, ಫುಲ್ ಟಯರ್ಡ್ ಆಗಿತ್ತು ಅಂತ. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಬೇಗ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.